ಸೊ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ದೋಸ್ತ ತಗೊಂಡ್ಬಂದೇನು ಹೊಸ ವಿಡಿಯೋ, ಹೊಸ ಟಾಪಿಕ್ ಮೇಲೆ. ಭಾಳಷ್ಟಲ್ಲ ಆಲ್ಮೋಸ್ಟ್ ಎಲ್ಲ ರೈತರು ಯೂಸ್ ಮಾಡ್ತಾರೆ ಪೆಸ್ಟಿಸೈಡ್ಸ್ಗಳನ್ನು, ಕೆಮಿಕಲ್ಗಳನ್ನು ಸ್ಪ್ರೇ ಮಾಡೋಕ್ಕೆ. ಅವರ ಒಂದು ಜಮೀನಿನಲ್ಲಿ ಬರುವಂಥ ಕ್ರಿಮಿ ಕೀಟಗಳು, ರೋಗಗಳನ್ನೆಲ್ಲ ನಾಶಪಡಿಸಲಿ ಅಥವಾ ನಮ್ಮ ಬೆಳೆಯನ್ನು ನಿಯಂತ್ರಣದಲ್ಲಿಡಲಿ ಅಂತ ಒಂದು ಉದ್ದೇಶದಿಂದ ನಾವು ಕೆಮಿಕಲ್ ಸ್ಪ್ರೇಗಳನ್ನ ಯೂಸ್ ಮಾಡ್ತೀವಿ. ಬಟ್ ಎಷ್ಟು ಜನ ರೈತರಿಗೆ ಗೊತ್ತೈತಿ ಅವ್ರು ಯೂಸ್ ಮಾಡುವಂಥ ಕೆಮಿಕಲ್ ಎಷ್ಟು ಟಾಕ್ಸಿಕ್ ಆಗೈತಿ, ಎಷ್ಟು ಡೇಂಜರ್ ಆಗೈತಿ ಅಂತಂದ. ಅದಕ್ಕೋಸ್ಕರನ ಗೌರ್ಮೆಂಟ್ ಅವರ 1968ರಲ್ಲಿ ಇನ್ಸೆಕ್ಟಿಸೈಡ್ ಆ್ಯಕ್ಟ್ ಅಂತ ಹೇಳಿ ತೊಗೊಂಬಂದರು. ಯಾಕಂದ್ರೆ ರೈತರಿಗೆ ಗೊತ್ತಾಗಲಿ ಅವ್ರು ಯೂಸ್ ಮಾಡುವಂಥ ಕೆಮಿಕಲ್ ಎಷ್ಟು ಟಾಕ್ಸಿಕ್ ಐತಿ, ಎಷ್ಟು ಡೇಂಜರ್ ಐತಿ, ಎಷ್ಟು ವಿಷಕಾರಿ ಐತಿ ಅನ್ನೋದು ಗೊತ್ತಾಗಲಿ ಅಂತಂದ 4 ಕಲರ್ಗಳಲ್ಲಿ ಲೇಬಲ್ ಹಾಕ್ತಾರೆ ಅವ್ರ ಬಾಟಲ್ ಮ್ಯಾಗ. ನೀವು ನೋಡಿರ್ಬೋದು, ಕೆಲವೊಂದ್ರ ಮೇಲೆ ರೆಡ್ ಕಲರ್ ಇರುತ್ತೆ, ಇನ್ನೊಂದು ಕೆಲವೊಂದ್ರ ಮ್ಯಾಗ ಯೆಲ್ಲೋ ಕಲರ್ ಇರ್ತೈತಿ, ಬ್ಲೂ ಕಲರ ಮತ್ತು ಗ್ರೀನ್ ಕಲರ, ಈ 4 ಲೇಬಲ್ಗಳನ್ನು ಹಾಕ್ತಾರು. ಸೊ ಯಾಕಂದ್ರೆ ರೈತರಿಗೆ ಗೊತ್ತಾಗಲಿ ಅವ್ರು ಯೂಸ್ ಮಾಡುವಂಥ ಕೆಮಿಕಲ್ ಎಷ್ಟು ಡೇಂಜರ್ ಆಗೈತಿ ಮತ್ತು ಅವ್ರು ಚೂಸ್ ಮಾಡಲಿ ಅವ್ರಿಗೆ ಬೆಳೆಗೆ ಯಾವ್ದು ಬೇಕು ಅಂತಂದು ಹೇಳಿ ಒಂದು ಒಳ್ಳೆ ಉದ್ದೇಶದಿಂದ ಈ ಲೇಬಲ್ಗಳನ್ನ ಮಾಡಿದರು. ಬಟ್ ಎಷ್ಟು ಜನ ರೈತರಿಗೆ ಗೊತ್ತೈತಿ ಆ ಲೇಬಲ್ಗಳು ಬಗ್ಗೆ, ನಾವು ಎಷ್ಟು ಡೇಂಜರ್ ಇದಾವೆ, ಎಷ್ಟು ಕಡಿಮೆ ಡೇಂಜರ್ ಇದ್ದಾವೆ ಅಂತಂದ. ಮೆಜಾರಿಟಿ ಅಲ್ಲಿಗೋ ಇಲ್ಲಿಗೋ ಒಬ್ರಿಗಿಬ್ರಿಗೂ ಗೊತ್ತಿದ್ದಿರ್ಬೇಕು. ಮೇನ್ಲಿ ಈ ವಿಡಿಯೋದ ಉದ್ದೇಶ ಏನಂದ್ರೆ ದೋಸ್ತ, ನೀವು ಯೂಸ್ ಮಾಡೋಕ್ಕಿಂತ ಮೊದಲ ಗೌರ್ಮೆಂಟ್ದವ್ರ ಪ್ರಕಾರ ತಿಳ್ಕೊಂಡು ಯೂಸ್ ಮಾಡ್ಲಿತ್ತಂದು ಲೇಬಲ್ಗಳು ಹಾಕಿದ್ದಾರೆ. ಆದ್ರೆ ನಮ್ಮ ರೈತರು ಕೇರನ್ನು ಮಾಡೋಂಗಿಲ್ಲ ಅದ್ರ ಬಗ್ಗೆ. ಅಂಗಡಿಗೆ ಹೋದಾರ ಇದಾಗೈತಿ ಅಂತ ಹೇಳ್ತಾರೆ, ಅವ್ನು ಯಾವುದೋ ಒಂದು ಕೆಮಿಕಲ್ ಬಾಟ್ಲೆ ಕೊಡ್ತಾನೆ, ತೊಗೊಂಬಂದು ನಾವು ಸ್ಪ್ರೇ ಮಾಡ್ತೇವೆ, ಮುಗಿದು ಹೋಯ್ತು. ಬಟ್ ಅದ್ರದ ಸಡನ್ನಾಗಿ ನಿಮ್ಗೆ ರಿಸಲ್ಟ್ ಅಂತೂ ಕಾಣಿಸ್ತೈತಿ, ಒಪ್ಪುತ್ತೇನೆ ನಾನು, ಸಡನ್ನಾಗಿ ರಿಸಲ್ಟ್ ಅಂತೂ ಕಾಣಿಸ್ತೈತಿ, ನೀವೇನು ಅನ್ಕೊಂಡಿರ್ತೀರ ಅದು. ಬಟ್ ಅದ್ರದ್ದು ಹಿಂದುಗಡೆ ನಡೀತಿರುವಂಥ ಕೆಮಿಕಲ್ ರಿಯಾಕ್ಷನ್ದಿಂದ ನಿಮ್ಮ ಹೊಲದಾಗ, ನಿಮ್ಮ ಮೇಲೆ, ನಿಮ್ಮ ಮನೆಯವ್ರ ಮೇಲೆ, ಜೊತೆಗೆ ನೀವು ಪ್ರೊಡ್ಯೂಸ್ ಮಾಡಿ ಹೊರಗಡೆ ಆ ಬೆಳೆ ಕಳಿಸ್ತಾರಲ್ಲ ಅದನ್ನು ತಿಂದವ್ರ ಮೇಲೆ ಎಷ್ಟು ಎಫೆಕ್ಟ್ ಬೀಳಾಕೈತಿ ಅನ್ನೋದು ನಿಮಗೇನಾದ್ರೂ ಐಡಿಯಾ ಐತೆನ. ಸೊ ಅದನ್ನು ತಿಳ್ಕೊಬೇಕೈತಂದ್ರೆ ಮೊದಲ ಈ 4 ಲೇಬಲ್ಗಳನ್ನ ಅರ್ಥ ಮಾಡ್ಕೋಬೇಕು. ಇವು 4 ಲೇಬಲ್ಗಳ ಮತ್ತು ಇದ್ರ ಡೇಂಜರ್ ಲೆವೆಲ್ ಏನೈತಿ. ಸೊ ಅದನ್ನು ನಾವು ಇವಾಗ ತಿಳ್ಕೊನು ಅಂತ ಬರ್ರಿ. ರೆಡ್ ಕಲರ್ ಲೇಬಲ್ ಬಗ್ಗೆ ನಾವು ತಿಳ್ಕೊನು. ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ಕ, ಡೇಂಜರ್ ಆದಾಗ ಡೇಂಜರ್ ಅಂತ ನಾವು ಇದನ್ನು ಕರಿಬೋದು. ಅತ್ಯಂತ ವಿಷಕಾರಿಯಾಗಿರುವಂಥ ಕೆಮಿಕಲ್ಗಳು ಒಳಗಿದ್ದು ಅಂದರೆ ಮೇಲ್ಗಡೆ ರೆಡ್ ಕಲರ ಲೇಬಲ್ ಹಾಕಿರ್ತಾರು. ಇದನ್ನು ಯೂಸ್ ಮಾಡಬೇಕಾದ್ರೆ ಗೌರ್ಮೆಂಟ್ದವ್ರು ಒಂದು ನಾರ್ಮ್ಸ್ ಮಾಡಿದಾರು. ನೀವು ಸ್ಪ್ರೇ ಮಾಡ್ತೀರಲ್ಲ ಹೊಲದಾಗ ತೊಗೊಂಬಂದ, ಸ್ಪ್ರೇ ಮಾಡುವಾಗ ಗ್ಲೌಸ್ ಹಾಕೋರಿ, ಮುಖಕ್ಕೆ ಮಾಸ್ಕ್ ಹಾಕೋರಿ, ಏನೇನೋ ಮಾಡಿರತ್ತಂದ ಹೇಳ್ತಾರೆ. ಯಾಕಂದ್ರೆ ಇದನ್ನು ಯೂಸ್ ಮಾಡುವಾಗ, ನಾವು ಹೊಲದಾಗ ಸ್ಪ್ರೇ ಮಾಡುವಾಗ ಡೈರೆಕ್ಟ್ಲಿ ನಾವು ಅದನ್ನು ಕನ್ಸಂಪ್ಷನ್ ಮಾಡುವಂಥ ಚಾನ್ಸಸ್ ಇರ್ತೈತಿ. ಆವಾಗ ಡೈರೆಕ್ಟ್ಲಿ ಇಲ್ದಿದ್ರು ಇಂಡೈರೆಕ್ಟ್ಲಿ ಭಾಳಷ್ಟು ಹೆಲ್ತ್ ಇಶ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕೋಸ್ಕರ ಇವೆರಡೂ ಕೆಮಿಕಲ್ಗಳನ್ನ ಭಾಳಷ್ಟು ರಾಜ್ಯದಾಗ ಬ್ಯಾನ್ ಮಾಡಿಬಿಡಿದಾರು. ಆದರೂ ನಮ್ಮ ರೈತರ ಇನ್ನಾದರೂ ಸಮ್ವೇರ್ ಅಲ್ಲಿಗೋ ಇಲ್ಲಿಗೋ ರೈತರು ಯೂಸ್ ಮಾಡ್ತಿರ್ತಾರೆ. ಇವತ್ತನ ಒಂದು ಸ್ಪ್ರೇ ಸಾಕು, ಎಲ್ಲ ಹುಳುಗಳು, ಕ್ರಿಮಿಗಳು ಎಲ್ಲ ಸತ್ತು ಹೋಗ್ಬಿಡ್ತಾವೆ ದೋಸ್ತ. ಅಷ್ಟೊಂದು ಡೇಂಜರ್ ಐತದ. ನೀವು ಯೂಸ್ ಮಾಡೋಕ್ಕಿಂತ ಮೊದಲ ತಿಳ್ಕೊರಿ, ಎಕ್ಸ್ಟ್ರೀಮ್ಲಿ ಡೇಂಜರ್ ಐತಿ. ಆ ಹುಳುಗಳಿಗೆ ಅಷ್ಟೇ ಅಲ್ಲ, ಇದು ನಮಗೂ ಡೇಂಜರೇ ಐತಿ. ರೆಡ್ ಲೇಬಲ್ ಏನಿದಾವೆ ನೋಡು, ಅದನ್ನ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ಡೈರೆಕ್ಟ್ಲಿ ಅಂತೂ ನೀವು ಹೊಲದಾಗ ಇಂಪ್ಯಾಕ್ಟ್ ಅಂತ ತೊಗೊಂಬಂದ್ರಿ, ಬಟ್ ಇಂಡೈರೆಕ್ಟ್ಲಿ ನಿಮ್ಮ ಹೆಲ್ತ್ ಮ್ಯಾಗೂ ಅದು ಎಫೆಕ್ಟ್ ಮಾಡತೈತಿ. ನೀವು ಯಾವತ್ತಾದರೂ ಮುಖಕ್ಕೆ ಮಾಸ್ಕ್ ಹಾಕಿ, ಕೈ ಗ್ಲೌಸ್ ಹಾಕಿ ಸ್ಪ್ರೇ ಮಾಡಿದ್ದೀರನ ಹೊಲದಾಗ? ಸೊ ಮಾಡಿದ್ರಿಂದ ಭಾಳ ಒಳ್ಳೆಯದ, ನಿಮ್ಮ ಹೆಲ್ತ್ ನೀವು ಕಾಪಾಡ್ಕೊಳ್ತೀರಿ. ಮಾಡ್ಲಾಗಿರಂದ್ರೆ ಪ್ಲೀಸ್ ಇಂಥ ಕೆಮಿಕಲ್ಗಳು ಸ್ಪ್ರೇ ಮಾಡೋದ್ನಾಗ ನಿಮ್ಮ ಹೆಲ್ತ್ ಮ್ಯಾಗ ನೀವು ಕಾನ್ಸಿಯಸ್ ಆಗಿರ್ರಿ. ಮತ್ತು ಏನು ಸೇಫ್ಟಿ ಮೆಜರ್ ಇದಾವೆ ನೋಡಿ ಅದನ್ನು ಹಾಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಇನ್ನು ನಾನು ಅದನ್ನೆಲ್ಲ ತರೋದು ಅಂತಂದು ನೀವು ಕೇಳ್ಬೋದು. ಹಂಗಿದ್ಮೇಲೆ ಕಡಿಮೆ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ದೋಸ್ತ. ಬೆಳಗಾವಿ ಜಿಲ್ಲಾ ಒಂದದಾಗ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಎಷ್ಟು ಓಪನ್ ಆಗಿದಾವೆ ನಿಮ್ಗೆ ಗೊತ್ತೈತೇನ? ಬಿಕಾಸ್ ಆಫ್ ದೀಸ್ ಕೆಮಿಕಲ್ಸ್. ಭಾಳಷ್ಟು ಮಂದಿ ಕೇಳ್ಬೋದು, ಬರೀ ಕೆಮಿಕಲ್ದಿಂದ ಅಷ್ಟೇ ಕ್ಯಾನ್ಸರ್ ಬರ್ತೈತಿ ಅಂತಂದು. ಇದು ಒಂದು ರೀಸನ್. ಇನ್ನೂ ಭಾಳ ರೀಸನ್ಗಳು ಇದಾವೆ, ಬಟ್ ಇದು ಕೂಡ ಒಂದು ರೀಸನ್ ಐತಿ ಕ್ಯಾನ್ಸರ್ ಬರೋಕೆ. ಡೈರೆಕ್ಟ್ಲಿ ಇಲ್ದಿದ್ರೂ ಇಂಡೈರೆಕ್ಟ್ಲಿ ನಮ್ಮ ಮ್ಯಾಗ ಹೆಲ್ತ್ ಮ್ಯಾಗ ಎಫೆಕ್ಟ್ ಆಗಕ್ದೈತಿ. ಇದನ್ನು ಗಮನದಲ್ಲಿ ಇಟ್ಕೊರಿ ದೋಸ್ತ. ಸೆಕೆಂಡ್ ಕಲರ್ ಬರ್ತೈತಿ ಯೆಲ್ಲೋ ಕಲರ. ಇದು ರೆಡ್ ಕಲರ್ಗಿಂತ ಒಂದು ಸ್ವಲ್ಪ ಟಾಕ್ಸಿಕ್ ಕಡಿಮೆ ಐತಿ, ಬಟ್ ಇದು ವಿಷಕಾರಿನೇ ಐತಿ. ಎಂಡೋಸಲ್ಫನ್, ಕಾರ್ಬೋರಿಲ್ಲಾ ಅನ್ನೋ ಈ 2 ಕೆಮಿಕಲ್ಗಳ ಮೇಲೆ ನಾವು ಮೆಜಾರಿಟಿ ಯೆಲ್ಲೋ ಕಲರ ಲೇಬಲ್ನ ನಾವು ನೋಡ್ತೇವೆ. ಕ್ಯಾಟರ್ಪಿಲ್ಲರ್ ಅಂತಂದು ಕರಿತೇವೆ ನಾವು. ಕಾಂಡ ಕೊರಕ ಅಥವಾ ಎಲೆ ಕೊರಕ ಹುಳುಗಳು ಏನು ಬರ್ತಾವೆ ನೋಡು, ಅದನ್ನು ಕಂಟ್ರೋಲ್ ಮಾಡೋ ಸಂಬಂಧ ಇವತ್ತನ್ನ ಯೂಸ್ ಮಾಡ್ತೇವೆ. ಬಟ್ ಏನಂದ್ರೆ ಬಾಟಲ್ಗಳನ್ನು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿರ್ತೀರಿ. ಯೆಲ್ಲೋ ಕಲರ್ ಏನಿದ್ದಿರ್ತಿ ನೋಡು, ಅದು ಒಂದು ಸ್ವಲ್ಪ ರೆಡ್ ಕಲರ್ಗಿಂತ ಒಂದು ಸ್ವಲ್ಪ ಓಕೆ, ಬಟ್ ಏನು ಇದು ವಿಷಾನೇ ಐತಿ.
ನೆನಪಿನಾಗ ಇಟ್ಕೋರಿ. ಮೂರನೇ ಕಲರ್ ಲೇಬಲ್ ಬರ್ತೈತಿ ಬ್ಲೂ ಕಲರ್ ಲೇಬಲ್. ಮೆಜಾರಿಟಿ ನಾವು ಅಗ್ರಿಕಲ್ಚರ್ದಾಗ ಯೂಸ್ ಮಾಡುವಂಥ ಕೆಮಿಕಲ್ಗಳೆಲ್ಲ ಬ್ಲೂ ಕಲರ್ದಾಗ ಇವಾಗ ಬರ್ತಿದ್ದಾವೆ. ಇದನ್ನಂದ್ರೆ ಮಾಡ್ರೇಟ್ಲಿ ಟಾಕ್ಸಿಕ್ ಐತಿ. ಎಲ್ಲೋ ಮತ್ತು ರೆಡ್ ಕಲರ್ಗಿಂತ ಒಂದು ಸ್ವಲ್ಪ ಕಡಿಮೆ ವಿಷಕಾರಿ ಅಂತ ನಾವು ಕರಿಬೋದು. ಇದನ್ನು ನಾವು ರೈಸ್ದಾಗ ಯೂಸ್ ಮಾಡ್ತೇವೆ, ಕಳೆನಾಶಕದಾಗೂ ಕೂಡ ನಾವು ಇವತ್ತನ್ನ ಈ ಒಂದು ಕೆಮಿಕಲ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಅಗ್ರಿಕಲ್ಚರ್ಗೆ ಹೇಳಿ ಮಾಡಿಸಿದ್ದ. ಸೊ ಆದಷ್ಟು ಬ್ಲೂ ಕಲರ್ಗಿಂತ ಕೆಳಗಡೆ ಇರುವಂಥ ಕಲರ್ಗಳನ್ನ ಮಾತ್ರ ಯೂಸ್ ಮಾಡಿರಿ. ಎಲ್ಲೋ ಮತ್ತು ರೆಡ್ ಕಲರ್ಗೆ ನೀವು ಹೋಗೋಕೆ ಹೋಗ್ಬೇಡ್ರಿ. ಸೊ ಲಾಸ್ಟ್ ಬರ್ತಿದ್ದಿ ಗ್ರೀನ್ ಕಲರ್ ಲೇಬಲ್. ದೋಸ್ತ ಗ್ರೀನ್ ಕಲರ್ ಲೇಬಲ್ ನೀವು ಈ ಫಂಗಿಸೈಡ್ಸ್ ಎಲ್ಲ ಬರ್ತಾವಲ್ಲ ಅದ್ರ ಮೇಲೆ ನೀವು ಹಾಕಿರ್ತಾರೋ. ನೀವು ಇವನ್ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಮಸ್ಕಿಟೋ ಸ್ಪ್ರೇ ಇರ್ತಿದ್ದು ನೋಡು, ಅದು ಕೂಡ ಗ್ರೀನ್ ಕಲರ್ದಾಗ ಬಂದಿರ್ತೈತಿ. ಅದು ವಿಷಕಾರಿನೇ ಇರ್ತಿದ್ದಿ. ಆದಷ್ಟು ನೀವು ಏನಾದ್ರು ಅಗ್ರಿಕಲ್ಚರ್ ಅಥವಾ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ರಿ ಅಂದ್ರೆ ಒಂದು ಬ್ಲೂ ಕಲರ್ ಲೇಬಲ್ ಇರೋದ, ಇಲ್ಲ ಐತಂದ್ರೆ ಗ್ರೀನ್ ಕಲರ್ ಲೇಬಲ್ ಇರೋದನ್ನ ಮಾತ್ರ ಯೂಸ್ ಮಾಡಿರಿ. ಎಲ್ಲೋ ಆ್ಯಂಡ್ ರೆಡ್ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಭಾಳಷ್ಟು ವೆರಿ ನೆಸಸರಿ ಇಲ್ಲಾಗಿತ್ತಂದ್ರೆ. ಸೊ ಈ ವಿಡಿಯೋನ ಇಲ್ಲಿ ತನಕ ನೀವು ನೋಡಿದ್ರಿ ಅಂದ್ರೆ ಒಂದು ಕ್ವಶನ್ ಅರೈಸ್ ಆಗಿರ್ಬೋದು, ಈಸ್ ದಿಸ್ ರಿಯಲಿ ಮ್ಯಾಟರ್ಸ್ ಅಂತ. ಸೊ ಅಫ್ಕೋರ್ಸ್ ಎವ್ರಿಥಿಂಗ್ ಈಸ್ ಮ್ಯಾಟರ್ಸ್ ಅಂತ ನಾ ಹೇಳ್ಬೋದು. ವಿಷ ಆಲ್ವೇಸ್ ಈಸ್ ವಿಷ. ನಾವು ಅದನ್ನು ಕನ್ಸಂಪ್ಷನ್ ಮಾಡತ್ತೇವೆ, ಅದು ಡೈರೆಕ್ಟ್ಲಿ ನಮ್ಮ ಹೆಲ್ತಿಗೆ ಎಫೆಕ್ಟ್ ಆಗ್ತೈತಿ. ಯಾವ ಬೆಳೆ ಪ್ರಾಡಕ್ಟ್ ಬಂದಿರ್ತಾವೆ ನೋಡು ಅವತ್ತನ್ನು ತಿನ್ನೋರಿಗೂ ಹೆಲ್ತ್ ಇಫೆಕ್ಟ್ ಆಗ್ತೈತಿ. ಅದನ್ನು ಬೆಳೆಯುತ್ನಾಗ ಅದನ್ನು ಯೂಸ್ ಮಾಡ್ತಾರಲ್ಲ ಸ್ಪ್ರೇ ಮಾಡುವಾಗ ಡೈರೆಕ್ಟ್ಲಿ ರೈತರಿಗೂ ಕೂಡ ಅಫೆಕ್ಟ್ ಮಾಡತ್ತವು. ಇವ ಹೆಲ್ತ್ ಪ್ರಾಬ್ಲಮ್ ಆಗ್ತೈತಿ. ಇನ್ನೊಂದು ಸಾಯಿಲ್ದಾಗ ಫಲವತ್ತತೆ ಉಳಿಯಂಗಿಲ್ಲ ದೋಸ್ತ. ಸೊ ನಾವು ಎಷ್ಟು ಕೆಮಿಕಲ್ಸ್ಗಳನ್ನ ಸ್ಪ್ರೇ ಮಾಡ್ತೇವೆ ನೋಡು, ಮಣ್ಣಲ್ಲಿರುವಂಥ ಜೀವಾಣುಗಳು ಅಂತ ನಾವೇನು ಕರಿತೇವೆ, ಮೈಕ್ರೋಬೀಸ್ ಅಂತ ಏನು ಕರಿತೇವೆ, ಅವು ದಿನೇ ಕ್ಷಣಿಸ್ಕೋತ ಹೋಗ್ತಾವೆ. ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತೈತಿ. ಒಂದಿನ ಮಣ್ಣು ಬಂಜರಾಗಿಬಿಡ್ತೈತಿ, ಏನು ಬೆಳೆಯಂಗ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಇದು ಮಣ್ಣು ಮೇಲೂ ಎಫೆಕ್ಟ್ ಮಾಡ್ತೈತಿ. ನೀವು ಏನಾದರೂ ಕನ್ಕ್ಲೂಡ್ ಮಾಡಬೇಕಾಯ್ತಂದ್ರೆ ಎಲ್ಲೋ ಆ್ಯಂಡ್ ರೆಡ್ ಕಲರ್ ಅದು ಮೋಸ್ಟ್ ಡೇಂಜರಸ್ ಕೆಮಿಕಲ್ಗಳನ್ನು ಸಾಧ್ಯವಾದರೆ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಬ್ಲೂ ಮತ್ತು ಗ್ರೀನ್ ಕಲರ್ದವು ನೋಡು, ಇವು ಡೇಂಜರ್ ಕೆಮಿಕಲ್, ಲೆಸ್ ಟಾಕ್ಸಿಕ್ ದೆನ್ ಅವೆರಡು ಕಲರ್ ಕೆಮಿಕಲ್ಗಳ ಬಗ್ಗೆ ತಿಳ್ಕೊರಿ ಯೂಸ್ ಮಾಡೋಕ್ಕಿಂತ ಮುಂದೆ. ಅದಕ್ಕಿಂತ ನೀವು ಏನಾದರೂ ಬೆಟರ್ ಆಪ್ಷನ್ ಹುಡುಕಾಡ್ತಿದ್ರಿ ಅಂದ್ರೆ ನೀವು ಆರ್ಗ್ಯಾನಿಕ್ಕಾಗಿ ಭಾಳಷ್ಟು ನಾವು ಸ್ಪ್ರೇಗಳನ್ನ ಮಾಡ್ಬೋದು. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಆ ಕಡೆ ಹೋಗ್ರಿ, ಕೆಮಿಕಲ್ ಫ್ರೀ ಆಗಿ ನೀವು ಗ್ರೋತ್ ಮಾಡ್ಬೋದು. ಸೊ ಇಟ್ ವಿಲ್ ಟೇಕ್ ಟೈಮ್ ಅಫ್ಕೋರ್ಸ್, ಬಟ್ ಏನಂದ್ರೆ ಇಂಪಾಸಿಬಲ್ ಅಂತೂ ಇಲ್ಲ ದೋಸ್ತ, ಮಾಡ್ಬೋದು ನಾವು. ಈ ವಿಡಿಯೋ ನಿಮ್ಗೆ ತಿಳಿಯಿತು ಅಂತ ನಾನು ಅರ್ಥ ಮಾಡ್ಕೋತೇನೆ. ತಿಳಿದಿತ್ತಂದ್ರೆ ನೀವು ಇಲ್ಲಿ ತನಕ ಬಂದಿದ್ರಿ ಅಂದ್ರೆ ನೀವು ಇನ್ನೂ ತನಕ ಯೂಸ್ ಮಾಡಿರುವಂಥ ಕೆಮಿಕಲ್ಗಳಲ್ಲಿ ಮೆಜಾರಿಟಿ ಯಾವ ಕಲರ್ ಲೇಬಲ್ದ ನೀವು ಯೂಸ್ ಮಾಡ್ತೀರಿ ಅನ್ನೋದು ಕಮೆಂಟ್ದಾಗ ಹೇಳ್ರಿ. ನಮಗೂ ಗೊತ್ತಾಗ್ತೈತಿ. ನೀವು ವಿಡಿಯೋನ ಎಂಡ್ ತನಕ ನೋಡಿದ್ದೀರಿ, ನಿಮ್ಗೆ ವಿಡಿಯೋ ತಿಳಿದೈತಿ ಅಂತ ಅಂದ. ನಿಮ್ಗೇನಾದ್ರು ವಿಡಿಯೋ ಅಥವಾ ಚಾನೆಲ್ ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬು ಮಾಡ್ಕೊರಿ. ಮತ್ತು ನಿಮ್ಮ ಬೇರೆದವರು ರೈತ ಫ್ರೆಂಡ್ರಿ ಯಾರ್ದಾರು ನೋಡು ಅವ್ರ ಜೊತೆ ವಿಡಿಯೋನ ಶೇರ್ ಕೂಡ ಮಾಡಿರಿ. ಯಾಕಂದ್ರೆ ಅವ್ರಿಗೂ ಗೊತ್ತಾಗಲಿ ಅವ್ರು ಯೂಸ್ ಮಾಡುವಂಥ ಕೆಮಿಕಲ್ಗಳು ಎಷ್ಟು ಡೇಂಜರ್ ಇದಾವತ್ತಂತ.